ನಮ್ಮ ಸಕಲ ಸಂಕಷ್ಟಗಳನ್ನು ದೂರ ಮಾಡುವ ವಿಶೇಷ ದಿನವೇ ಸಂಕಷ್ಟಹರ ಚತುರ್ಥಿ. ಈ ಬಾರಿ ಜೂನ್ 14ನೆಯ ತಾರೀಕು ಅಂದರೆ ನಾಳೆ ಶನಿವಾರದ ದಿನ ಕೃಷ್ಣ ಪಿಂಗಳ ಸಂಕಷ್ಟಹರ ಚತುರ್ಥಿ ಬಂದಿದೆ. ಈ ದಿನದ ವಿಶೇಷ ವ್ರತ ಕಥೆ ಏನು, ಹೇಗೆ ಗಣಪನ ಪೂಜೆ ಮಾಡಿದರೆ ಕಠಿಣ ಕಷ್ಟಗಳು ದೂರವಾಗಿ ಅದೃಷ್ಟ ಕೂಡಿ ಬರುತ್ತೆ, ಶನಿವಾರದ ದಿನ ಕೂಡಿ ಬಂದಿರುವ ಸಂಕಷ್ಟ ಎಂದು ಗಣಪನ ಜೊತೆ ಯಾವ ದೇವರನ್ನ ಸ್ಮರಿಸಿದರೆ ಪಾಪಗಳು ನಶಿಸಿ ಮಾಡುವ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಜೂನ್ 14ನೆಯ ತಾರೀಕು ಮಧ್ಯಾಹ್ನ 3:36 ಆರಂಭವಾಗುವ ಸಂಕಷ್ಟಿ ತಿಥಿಯು ಜೂನ್ 15 ಭಾನುವಾರ ಮಧ್ಯಾಹ್ನ 3:15 ಮುಕ್ತಾಯವಾಗುತ್ತೆ. ಯಾವಾಗಲೂ ಸಂಕಷ್ಟಿ ತಿಥಿಯು ಸೂರ್ಯೋದಯ ಸಮಯದಲ್ಲಿದ್ದಾಗ ಮಾಡಬಾರದು, ಬದಲಾಗಿ ಸಂಕಷ್ಟಿ ತಿಥಿಯು ಚಂದ್ರೋದಯ ಸಮಯದಲ್ಲಿದ್ದಾಗ ಮಾಡಬೇಕು. ಆದ್ದರಿಂದ ಜೂನ್ 14ರಂದೇ ಸಂಕಷ್ಟಿಯನ್ನು ಆಚರಿಸಬೇಕು. ಈ ದಿನದ ಚಂದ್ರೋದಯದ ಸಮಯವೊಂದು ರಾತ್ರಿ 9:33. ಈ ದಿನ ಗಣೇಶನನ್ನು ಪೂಜಿಸುವ ಪೀಠದ ಹೆಸರು ಶಕ್ತಿಪೀಠ. ಗಣೇಶನನ್ನು ಪೂಜಿಸಲು ಶುಭ ಸಮಯ ಸಾಯಂಕಾಲ 5:53 9:39 ಪೂಜೆಯನ್ನ ಮಾಡಿಕೊಳ್ಳಬಹುದು. ಮೊದಲು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಳದಿ ಅಥವಾ ಕೆಂಪು ವಸ್ತ್ರವನ್ನ ಹಾಸಿ ಗಣೇಶನ ಚಿತ್ರಪಟ ಅಥವಾ ವಿಗ್ರಹವನ್ನ ಏರ್ಪಾಡು ಮಾಡಿಕೊಳ್ಳಬೇಕು. ಗಣೇಶನಿಗೆ ವಿವಿಧ ಪುಷ್ಪಗಳ ಜೊತೆಗೆ ದಾಸವಾಳ ಗರಿಕೆಯನ್ನು ಬಳಸಿ ಅಲಂಕಾರವನ್ನ ಮಾಡಿಕೊಳ್ಳಬೇಕು. ನಂತರ ಗಣೇಶನಿಗೆ ಮುಡುಪನ್ನು ಕಟ್ಟಿ ದೀಪಾರಾಧನೆಯನ್ನ ಮಾಡಬೇಕು. ದೀಪ ಬೆಳಗಿಸಿದ ಮೇಲೆ ಉಪವಾಸ ಹಾಗೂ ಸಂಕಷ್ಟಿ ವ್ರತದ ದೀಕ್ಷೆಯನ್ನ ತೆಗೆದುಕೊಂಡು ಸಂಜೆ ತನಕವೂ ಉಪವಾಸ ಇರಬೇಕು. ಸಂಜೆ ಸಮಯದಲ್ಲಿ ಮತ್ತೆ ವಿಶೇಷವಾಗಿ ಗಣಪನ ಪೂಜೆಯನ್ನ ಮಾಡಬೇಕು. ಸಾಯಂಕಾಲದ ಸಮಯದಲ್ಲಿ ಒಂದು ತೆಂಗಿನಕಾಯಿಯನ್ನು 2 ಹೋಳಾಗಿ ಮಾಡಿ ಆ 2 ಹೋಳುಗಳಲ್ಲಿಯೂ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬತ್ತಿಗಳನ್ನು ಬೆಳೆಸಿ ದೀಪಾರಾಧನೆಯನ್ನ ಮಾಡಬೇಕು. ನಿಮ್ಮ ಮನೆಯಲ್ಲಿರುವ ಎಲ್ಲ ಸಂಕಷ್ಟಗಳನ್ನು ಸ್ನೇಹಿತನ ರೀತಿ ಗಣಪನ ಜೊತೆ ಹೇಳಿಕೊಂಡು ಪ್ರೀತಿಯಿಂದ ಗಣೇಶನಿಗೆ ಕಲ್ಲು ಸಕ್ಕರೆ, ಬೆಲ್ಲ, ಹಾಲು, ಹಣ್ಣುಗಳನ್ನು ನೈವೇದ್ಯವಾಗಿ ಇಡಬೇಕು. ಸಾಧ್ಯವಾದರೆ ಬಿಳಿ ಎಕ್ಕದ ಹೂವನ್ನು ಈ ದಿನ ಗಣಪನಿಗೆ ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಳಿ. ಮನೆಗೆ ಸಮೀಪವಿರುವ ಗಣೇಶನ ದೇಗುಲಕ್ಕೆ ಬಿಳಿ ಎಕ್ಕದ ಮಾಲೆ ಅಥವಾ ಗರಿಕೆಯ ಮಾಲೆಯನ್ನು ಕೊಟ್ಟು ಬನ್ನಿ. ಗಣೇಶನ ಮಂತ್ರ ಸ್ತೋತ್ರಗಳನ್ನು ಹೇಳಿಕೊಳ್ಳಿ ಅಥವಾ ದಾರಿದ್ರ್ಯ ದಹನ ಗಣೇಶ ಸ್ತೋತ್ರವನ್ನು ಕೇಳಿ. ಇಲ್ಲವಾದರೆ 3 ಬಾರಿ, 11 ಬಾರಿ, 21 ಬಾರಿ ಈ ಚಿಕ್ಕ ಮಂತ್ರವನ್ನ ಹೇಳಿಕೊಳ್ಳಿ. ಇದರಿಂದ ಸರ್ವ ಕಾರ್ಯದಲ್ಲೂ ಜಯ ಉಂಟಾಗುತ್ತೆ. ಓಂ ಗಂ ಸೌಮ್ಯಾಯ ಮಹಾಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಓಂ ಗಂ ಸೌಮ್ಯಾಯ ಮಹಾಗಣಪತಯೇ ವರವರದ ಸರ್ವಜನಮೇ ವಶಮಾನಯ ಸ್ವಾಹ. ಇಷ್ಟಾರ್ಥ ಸಿದ್ಧಿಗೆ ಗಣಪನಿಗೆ ಈ ದಿನ ಎಳ್ಳುಂಡೆಯನ್ನ ನೈವೇದ್ಯವಾಗಿ ಅರ್ಪಿಸಿ. ಮುಂದಿನ ಸಂಕಷ್ಟಿ ಒಳಗೆ ನೀವು ಕೇಳಿದ ಉದ್ಯೋಗ, ಹಣದ ಜಯ, ವ್ಯಾಪಾರದ ಏಳಿಗೆ, ವಿದ್ಯೆ ಎಲ್ಲ ಕೋರಿಕೆಗಳು ಖಚಿತವಾಗಿ ನೆರವೇರುತ್ತೆ. ಶನಿವಾರದ ದಿನ ಕೂಡಿ ಬಂದಿರುವ ಸಂಕಷ್ಟಿ ಆಗಿರುವುದರಿಂದ ಈ ದಿನ ಗಣಪನ ಜೊತೆಗೆ ನವಗ್ರಹಗಳ ಆರಾಧನೆಯನ್ನ ಮಾಡಿಕೊಳ್ಳಬೇಕು. ಸಾಧ್ಯವಾದರೆ ನವಗ್ರಹ ಆಲಯಕ್ಕೆ ತೆರಳಿ ಪ್ರದಕ್ಷಿಣೆಯನ್ನ ಮಾಡಬೇಕಾದರೆ ಓಂ ಗಂ ಗಣಪತಯ್ಯ ನಮಃ ಅಥವಾ ಓಂ ನಮಃ ಶಿವಾಯ ಎಂದು ಹೇಳಿಕೊಳ್ಳುತ್ತಾ ಪ್ರದಕ್ಷಿಣೆಯನ್ನ ಮಾಡಿ ಮನೆಗೆ ಬನ್ನಿ. ಇದರಿಂದ ಜಾತಕ ದೋಷಗಳು, ಗ್ರಹ ದೋಷಗಳು ದೂರವಾಗಿ ಗ್ರಹಗಳ ಬಲ ಉಂಟಾಗುತ್ತೆ. ಈ ದಿನದ ವ್ರತಕತೆ ಕೇಳುವ ಮುನ್ನ ಕಳೆದ ಬಾರಿ ಸಂಕಷ್ಟಿಯ ಕಥೆಯನ್ನ ಕೇಳಿ ನಂತರ ಈ ದಿನದ ಕಥೆಯನ್ನ ಕೇಳಬೇಕು. ಪೂರ್ವ ಕಥೆಯನ್ನು ಕಳೆದ ಬಾರಿ ಸಂಕಷ್ಟಿ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ. ಈ ದಿನದ ವ್ರತಕತೆ ಏನು ಅಂತ ನೋಡೋದಾದ್ರೆ, ಗಣಪತಿಯು ಸಾಕ್ಷಾತ್ ಪಾರ್ವತಿ ದೇವಿಗೆ ಹೀಗೆ ಹೇಳುತ್ತಾನೆ: ತಾಯಿಯೇ, ಜ್ಯೇಷ್ಠ ಮಾಸದಲ್ಲಿ ನನ್ನನ್ನು ಕೃಷ್ಣ ಪಿಂಗಳ ಮಹಾಗಣಪತಿ ಎಂಬ ಹೆಸರಿನಲ್ಲಿ ಶಕ್ತಿ ಗಣಪತಿ ಪೀಠದಲ್ಲಿ ಪೂಜಿಸಬೇಕು. ಈ ಮಾಸದ ಪೂಜಾ ಮಹಿಮೆಯನ್ನು ಒಂದು ವೃತ್ತಾಂತದ ಮೂಲಕ ತಿಳಿಸುವೆ ಕೇಳು. ಹಿಂದೆ ಕೃತಯುಗದಲ್ಲಿ ಪೃಥುರಾಜನೆಂಬ ದೊರೆಯ ರಾಜ್ಯದಲ್ಲಿ ದೇವಶರ್ಮನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ ಒಂದು ಗಂಡು ಮಗು ಇದ್ದಿತು. ಕಾಲ ಕಳೆದಂತೆ ಅವನಿಗೆ ವಿವಾಹ ಕಾಲವು ಪ್ರಾಪ್ತವಾದಾಗ ಸುಲಲಿತೆ ಎಂಬ ಕನ್ನಿಕೆಯನ್ನು ತಂದು ಮದುವೆ ಮಾಡಲಾಗುತ್ತೆ. ಸುಲಲಿತೆಯು ಮಹಾಗಣಪತಿಯ ಪರಮಭಕ್ತೆ ಹಾಗೂ ಮಹಾಸಾಧ್ವಿಯಾಗಿದ್ದಳು. ಅವಳು ತನ್ನ ತವರು ಮನೆಯಲ್ಲಿ ಪ್ರತಿ ಮಾಸವೂ ತಪ್ಪದೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸುತ್ತಿದ್ದಳು. ಅದೇ ಪದ್ಧತಿಯನ್ನು ಇಲ್ಲಿಯೂ ನೆರವೇರಿಸುವೆ ಎಂದು ತನ್ನ ಅತ್ತೆ, ಮಾವ ಮತ್ತು ಗಂಡನಲ್ಲಿ ಕೇಳಲು, ಸುಲಲಿತೆ, ನಮ್ಮಲ್ಲಿ ಯಾವ ರೀತಿಯಾದ ಕಷ್ಟವೂ ಇಲ್ಲ, ದಾರಿದ್ರ್ಯವೂ ಇಲ್ಲ. ಹೀಗಿರುವಾಗ ನೀನು ವ್ರತವಾಚರಿಸುವುದು ಅನಾವಶ್ಯಕ ಎಂದು ಅವಳ ಅತ್ತೆ ಹೇಳುತ್ತಾಳೆ. ಹೀಗಿರಲು ಸುಲಲಿತೆಯ ಗರ್ಭಸಿರಿಯಲ್ಲಿ ಒಂದು ಗಂಡು ಮಗುವಿನ ಜನನವಾಗುತ್ತೆ. ಕಾಲ ಕಳೆದಂತೆ ಆ ಗಂಡು ಮಗುವು ಬೆಳೆದು ಮದುವೆಯ ವಯಸ್ಸಿಗೆ ಬಂದು ನಿಂತನು. ಹಿರಿಯರು ಆತನ ವಿವಾಹ
ವಿವಾಹಕ್ಕೆ ಏರ್ಪಾಡು ಮಾಡುತ್ತಾರೆ. ವಿವಾಹದ ದಿನ ಮಂಟಪದಲ್ಲಿದ್ದ ವರನು ಕಾಣೆಯಾದನು. ಎಲ್ಲರೂ ಚಿಂತಾಕ್ರಾಂತರಾದರು. ಆಗ ಸುಲಲಿತೆಯು ತನ್ನ ಅತ್ತೆಯನ್ನ ಕುರಿತು, ಅತ್ತೆಯವರೇ, ನೀವು ನಾನು ಮಾಡುವ ಸಂಕಷ್ಟಿ ಚೌತಿಯ ವ್ರತವನ್ನ ನಿಷೇಧಿಸಿದ ಕಾರಣದಿಂದ ನನ್ನ ಮಗನು ಇವತ್ತಿನ ದಿನ ಅದೃಶ್ಯನಾಗಿದ್ದಾನೆ. ಇದು ಗಣಪತಿಯ ಅವಕೃಪೆಯಿಂದಾಗಿದೆ ಎಂದು ದುಃಖಿಸಿದಳು. ಚೌತಿಯಾದ ಅಂದೇ ಅತ್ತೆ ಸೊಸೆ ಇಬ್ಬರು ಶ್ರೀ ಸಂಕಷ್ಟರ ಗಣಪತಿ ವ್ರತವನ್ನ ಭಕ್ತಿಪೂರ್ವಕ ಮಾಡಿ ಮುಂದಿನ ದಿನಗಳಲ್ಲಿಯೂ ಮಾಡುವುದಾಗಿ ಸಂಕಲ್ಪ ಮಾಡಿಕೊಳ್ತಾರೆ. ಹೀಗಿರಲು ಒಬ್ಬ ಅವತಾರ ಪುರುಷನು ಭಿಕ್ಷೆಗೋಸ್ಕರವಾಗಿ ಸುಲಲಿತೆಯ ಮನೆಗೆ ಬರುತ್ತಾನೆ. ಅವನನ್ನು ಸತ್ಕರಿಸಿ ಭೋಜನ ವಸ್ತ್ರಾದಿಗಳನ್ನು ಸುಲಲಿತೆಯು ಕೊಡುತ್ತಾಳೆ. ಸಂತೃಪ್ತನಾದ ಆ ಪುರುಷನು, ನಾನು ನಿಮ್ಮ ಸತ್ಕಾರಕ್ಕೆ ಪ್ರಸನ್ನನಾದೆ, ನಿಮಗೆ ಬೇಕಾದ ವರವನ್ನ ಕೇಳಿ ಎನ್ನಲು ಸುಲಲಿತೆಯು, ಮಹಾತ್ಮನೇ, ನೀವು ಸಂತುಷ್ಟರಾದಲ್ಲಿ ಕಳೆದು ಹೋದ ನನ್ನ ಮಗನನ್ನ ಕರುಣಿಸಿ ಎನ್ನುತ್ತಾಳೆ. ಅದಕ್ಕೆ ಅವನು, ನಿನ್ನ ಪುತ್ರ ಶೀಘ್ರವೇ ನಿನ್ನಲ್ಲಿ ಬಂದು ಸೇರುವನು ಎಂದು ಹೇಳುತ್ತಾನೆ. ಕೆಲವು ದಿನಗಳಲ್ಲಿಯೇ ಅವತಾರ ಪುರುಷನ ವಾಣಿಯಂತೆಯೇ ಕಾಣೆಯಾಗಿದ್ದ ಮದುಮಗನು ಪುನಃ ತನ್ನ ತಾಯಿಯ ಬಳಿ ಬಂದು ಸೇರುತ್ತಾನೆ. ಪುನಃ ಮದುವೆಯ ಮಂಟಪವನ್ನು ರಚಿಸಿ ಶಾಸ್ತ್ರೋಕ್ತವಾಗಿ ಮದುವೆ ಕಾರ್ಯ ನೆರವೇರಿಸುತ್ತಾರೆ. ಅನಂತರ ಆ ಕನ್ಯೆಯು ಕೂಡ ತನ್ನ ಪತಿಯೊಂದಿಗೆ ಪ್ರತಿ ತಿಂಗಳಲ್ಲಿಯೂ ಸಂಕಷ್ಟರ ಚೌತಿ ವ್ರತವನ್ನ ಭಕ್ತಿಯಿಂದ ಕುಟುಂಬ ಸಮೇತರಾಗಿ ಪೂಜೆ ಮಾಡಿ ಸಂತೋಷದಿಂದ ಜೀವನವನ್ನ ನಡೆಸಿದರು. ಮಹಾಗಣಪತಿಯ ಜ್ಯೇಷ್ಠ ಮಾಸದ ಕಥಾ ಮಹಿಮೆಯು ಇಲ್ಲಿಗೆ ಸಂಪೂರ್ಣವಾಯಿತು. ಈ ಒಂದು ಕಥೆಯನ್ನ ಇವತ್ತಿನ ದಿನ ಅಂದರೆ ಸಂಕಷ್ಟಿಯ ದಿನ ಕೇಳೋದ್ರಿಂದ ಅನೇಕ ಸಮಸ್ಯೆಗಳು ದೂರವಾಗುತ್ತೆ. ಗಣೇಶನ ವಿಶೇಷ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಮಹಾಗಣೇಶ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮೂಲಕ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.